ಯಶಸ್ಸಿನ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಯಶಸ್ಸನ್ನು ಕಂಡಿತ್ತು. ಆದರೆ ಬೇಲೂರಿನ ಭಾಗಕ್ಕೆ ಹಾಸನದ ಎಲ್ಲಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇಲೂರು ಕ್ಷೇತ್ರವನ್ನು ತುಂಬಾ ಕಡೆಗಣನೆ ಮಾಡಿದ್ದಾರೆ. ಯಾವ ವಿಚಾರದಲ್ಲಿ ಅಂದ್ರೆ, ಏನು ನಮ್ಮ ದೊಡ್ಡ ದೊಡ್ಡ ಸಚಿವರುಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರು. ಯಾವ ರೀತಿ ರೂಪುರೇಷೆಗಳಿದೆ ಏನು ಅಂತ ಪೂರ್ವಭಾವಿ ಸಭೆಗಳನ್ನ ನಡೆಸ್ತಾ ಇದ್ರು. ಆದ್ರೆ ನಮ್ಮ ಮಾಜಿ ಸಚಿವರು ಹಾಸನದ ಕಾಂಗ್ರೆಸ್ನ ಬಲಿಷ್ಠ ನಾಯಕರಾಗಿದ್ದಂತಹ ಶಿವರಾಮ್ ಅವ್ರನ್ನ ಈ ವಿಚಾರದಲ್ಲಿ ತುಂಬಾ ಕಡೆಗಣನೆ ಮಾಡಿದ್ದಾರೆ. ಯಾವುದೇ ಸಭೆ ಸಮಾರಂಭಗಳಿಗೆ ಕರೆದಲೇ ಇರತಕ್ಕದ್ದು, ಹಾಗೂ ಬಸ್ ವಿಚಾರದಲ್ಲಿ ಏನು ತಾಲೂಕಿಗೆ 200 ಬಸ್ಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಏನು ವರಿಷ್ಠರು ಹೇಳಿದ್ದಂತಹ ಇದಕ್ಕೆ ಶಿವಲಿಂಗೇಗೌಡರು 200 ಬಸ್ಗಳನ್ನ ನೀಡ್ತೀವಿ ಬೇಲೂರಿಗೆ ಅಂತ ಹೇಳಿದ್ರು. ಆದ್ರೆ 200 ಬಸ್ಗಳು ಹೋಗ್ಲಿ, ಫೈನಲ್ ಆಗಿ 105 ಬಸ್ಗಳನ್ನ ತಲುಪಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರು. ಏನು ಬೆಳಗ್ಗೆ ಸಮಾವೇಶಕ್ಕೆ ಹಾಜರಾಗಬೇಕು, ಬಸ್ಗಳ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ. ಜನಗಳನ್ನ ತುಂಬಾ ಅದ್ದೂರಿ ಮಟ್ಟದಲ್ಲಿ ಹೊರಡಿಸಿ ಯಶಸ್ವಿಗೊಳಿಸ್ಬೇಕಂತ ಶಿವರಾಮಣ್ಣವರು ಪಣ ತೊಟ್ಟು ನಿಂತ ಸಂದರ್ಭದಲ್ಲಿ ಬಸ್ಗಳನ್ನ ಏನು ಬೇಲೂರು ತಾಲೂಕಿಗೆ 200 ಬಸ್ನಲ್ಲಿ ಕೇವಲ ಬೇಲೂರು ಬ್ಲಾಕಿಗೆ 80 ಬಸ್ಗಳು ಕೊಡ್ತೀವಂತ ಹೇಳಿದ್ರು. 80 ಬಸ್ ಅಲ್ಲಿ 50 ಬಸ್ ಬರೋದೇ ಇಲ್ಲ, ಕೇವಲ 30 ಬಸ್ಸು. 80 ಬಸ್ಸಿನ ಜನಗಳು ರೆಡಿಯಾಗಿ ನಿಂತಿದ್ರು. ಇಷ್ಟೊಂದು ತಾರತಮ್ಯ ಮಾಡುವಂತ ಅವಶ್ಯಕತೆ ಶಿವಲಿಂಗೇಗೌಡರಿಗೆ ಅವಶ್ಯಕತೆ ಇಲ್ಲ, ಆಯ್ತಾ. ಏನು ಹಾಸನಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಸದೃಢವಾಗಿ ಬೆಳಿಬೇಕಂದ್ರೆ ಶಿವರಾಮಣ್ಣರ ಮಾರ್ಗದರ್ಶನ ಅತ್ಯವಶ್ಯಕತೆ ತುಂಬಾ ಕಾಣ್ತಾ ಇದೆ. ಕಡೆಗಣನೆ ಮಾಡ್ತಿರೋದು ಸರಿ ಇಲ್ಲ. ಅದೇ ರೀತಿ ಏನು ಆರೋಪಗಳು ಗಂಭೀರವಾಗಿದೆ ಶಿವರಾಮಣ್ಣರ ಮೇಲೆ. MP ಎಲೆಕ್ಷನ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಮತಗಳು ಬಂದಿಲ್ಲ ಅಂತ. ಆದ್ರೆ ಇಂದಿನ ಅಂಕಿಅಂಶಗಳು ಅವ್ರು ತಗೋಬೇಕು. ಏನು ಆರೋಪಗಳು ಮಾಡ್ತಾ ಇದ್ದಾರಲ್ಲ, ಎಷ್ಟು ಸಾವಿರ ಹಿಂದೆ ಇದೀವಿ, ಕೇವಲ 3000 ಮಾತ್ರ ಹಿಂದೆ ಇರೋದು, ಜಾಸ್ತಿ ಅಂತರ ಹಿಂದೆ ಇಲ್ಲ. ಅದನ್ನ ಎಲ್ಲ ನಮ್ಮ ಶಿವಲಿಂಗೇಗೌಡರು ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಗಮನ ಹರಿಸಿ ಪ್ರಥಮ ಪ್ರಾಶಸ್ತ್ಯ ನೀಡಬೇಕು. ಹಾಸನಲ್ಲಿ ಇಷ್ಟೊಂದು ತೇಜವಧೆ ಮಾಡುವಂತಹ ಅವಶ್ಯಕತೆ ಶಿವಲಿಂಗೇಗೌಡರಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸರ್, ಖಂಡಿತ ಹಾಸನಲ್ಲಿ ಕಾಂಗ್ರೆಸ್ ಜೀವಂತವಾಗಿದೆ ಅಂದ್ರೆ ಶಿವರಾಮಣ್ಣ ಅವರೇ ಕಾರಣ. ಇವರು ಪಕ್ಷದಿಂದ ಬಂದಿದ್ದಾರೆ. ಶಿವರಾಮಣ್ಣ ಅವ್ರನ್ನ ಶಿವಲಿಂಗೇಗೌಡ್ರೆ ಕಣಗಾಣಿಸ್ತಾ ಇದ್ದಾರೆ. ಸರ್, ಖಂಡಿತ ಸರ್, ನಾನು ಯೂತ್ ಒಂದು 5-6 ವರ್ಷದಿಂದ ಇದ್ದೀನಿ ಸರ್. ಖಂಡಿತ ಟಿಕೆಟ್ ಸರ್, ನಿರ್ಲಕ್ಷ್ಯ. ಇವ್ರೇನು ಶಿವಲಿಂಗೇಗೌಡರು ಹೇಳ್ಕೊಡ್ಸಿಲ್ಲ, ಆಯ್ತಾ. ಶಿವಲಿಂಗೇಗೌಡರ ಮೇಲೆ ಆರೋಪ ಮಾಡ್ತಾರೆ ವಿಚಾರ. ಬಂದದ್ದು